ಕರ್ನಾಟಕ ರಾಜ್ಯ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ತಾಲೂಕಿನ ಚರಿತ್ರೆ ಅಪಾರವಾದುದು. ಅದಕ್ಕೆ ಹಿರಿಯರು ಹೀಗೆ ಹೇಳುತ್ತಾರೆ: ಅಂದಕ್ಕೆ ಅರಸೀಕೆರೆ, ಚಂದಕ್ಕೆ ತಿಪಟೂರು, ಕುಂತಲ್ಲಿ ಮಾತಾಡೋ ಹೊನ್ನವಳ್ಳಿ, ಕುಂತಲ್ಲಿ ಮಾತಾಡೋ ಹೊನ್ನವಳ್ಳಿ ಊರ ಮುಂದೆ ಕಾವಲು ಬಂದಮ್ಮ ಕುಣಿದಾಳೋ. ಹೊನ್ನವಳ್ಳಿಯಿಂದ ಅರಸೀಕೆರೆ ಮಾರ್ಗವಾಗಿ ಕೇವಲ 2 ಕಿಲೋಮೀಟರ್ ಸಾಗಿದರೆ ರಸ್ತೆಯ ಪಕ್ಕದಲ್ಲಿಯೇ ಕಾಣಸಿಗುವುದು ಶ್ರೀ ಆದಿಶಕ್ತಿ ಕಾವಲು ಬಂದಮ್ಮನವರ ದೇವಸ್ಥಾನ. ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ಹೊನ್ನವಳ್ಳಿ ಕಾವಲಿನ ಮಧ್ಯಭಾಗದಲ್ಲಿ ನೆಲೆಸಿರುವವಳೇ ಶ್ರೀ ಕಾವಲು ಬಂದಮ್ಮ. ಕಾವಲು ಬಂದಮ್ಮ, ಬನಶಂಕರಮ್ಮ, ಹೀಗೆ 10 ಹಲವಾರು ಹೆಸರುಗಳಿಂದ ಕರೆಯಿಸಿಕೊಳ್ಳುವ ಈ ಮಾತೆಯ ಶಕ್ತಿ ಅಪಾರ, ಅನಂತ, ವರ್ಣನಾತೀತ. ಹೊನ್ನವಳ್ಳಿ ಕಾವಲಿನ ಮಧ್ಯಭಾಗದಲ್ಲಿ ಒಂದು ಕಲ್ಲು ಬಂಡೆಯಲ್ಲಿ ಉದ್ಭವಿಸಿದವಳೇ ಶ್ರೀ ಕಾವಲು ಬಂದಮ್ಮ. ಉಳಿಮುಟ್ಟದ ಶಿಲೆಯಲ್ಲಿ ಅವತರಿಸಿದವಳೇ ಆದಿಶಕ್ತಾತ್ಮಿಕೆ ಶ್ರೀ ಕಾವಲು ಬಂದಮ್ಮ. ದಾರಿ ಹೋಕರನ್ನು, ದೀನ ದಲಿತರನ್ನು, ಪಶು ಪಕ್ಷಿಗಳನ್ನು, ಸಕಲ ಚರಾಚರ ಜೀವಿಗಳನ್ನು ಕಾವಲು ಕಾಯುವುದೇ ಈ ಬನಶಂಕರಮ್ಮನ ಕರ್ತವ್ಯ. ಹಿಂದೊಮ್ಮೆ ಯಾರೋ ಅಪರಿಚಿತರು ಕಾವಲು ಬಂದಮ್ಮನ ಗುಡಿಯ ಮುಂದಿನ ಭೂತಪ್ಪನ ಗುಡಿಯ ಮುಂದೆ ಮಕ್ಕಳನ್ನು ಬಲಿ ಕೊಟ್ಟು ಆ ಮಕ್ಕಳ ರುಂಡಗಳನ್ನು ಭೂತಪ್ಪನ ಮುಂದೆ ಇರಿಸಿ ಹೋಗಿದ್ದರಂತೆ. ಇದನ್ನು ನೋಡಿದ ಅರ್ಚಕರು, ಭಕ್ತರು ಎಲ್ಲರೂ ಕಂಗಾಲಾಗಿ ಭಯಭೀತರಾದರಂತೆ. ಆಗ ಆ ಜಿಲ್ಲಾ ತಾಲೂಕಿನ ಆಡಳಿತ ಮಂಡಳಿ ದಂಡುದಳ ಸಮೇತರಾಗಿ ತಪಾಸಣೆಗೆ ಬರುವುದು ಗೊತ್ತಾಗಿ ಎಲ್ಲರೂ ದೇವಿಯ ಮೊರೆ ಹೋದಾಗ ಕಾವಲು ಬಂದಮ್ಮ ಶ್ರೀ ಬನಶಂಕರಮ್ಮ ದೇವಿಯು ಹೀಗೆ ಹೇಳಿದಳಂತೆ: ಆ ಮಕ್ಕಳ ರುಂಡಗಳ ಮೇಲೆ ಬಿದಿರಿನ ಕುಕ್ಕೆಯನ್ನು ಬೋರಲಾಗಿ ಇಡಿ ಎಂದಳಂತೆ. ಅದರಂತೆ ಬಿದಿರಿನ ಕುಕ್ಕೆಯನ್ನು ರುಂಡಗಳ ಮೇಲೆ ಬೋರಲಾಗಿ ಇಟ್ಟರಂತೆ. ತಪಾಸಣೆ ಮಾಡಲು ಬಂದಂತ ದಂಡು ದಳದವರು ಬಿದಿರಿನ ಕುಕ್ಕೆಯನ್ನು ತೆಗೆದು ನೋಡಿದಾಗ ಮಕ್ಕಳ ರುಂಡಗಳು ಕುರಿಯ ತಲೆಗಳಾಗಿದ್ದವಂತೆ. ಬಂದವರು ಭಯಭೀತರಾಗಿ ತಾಯಿ ಕಾಪಾಡು ಎಂದು ಅಲ್ಲಿಂದ ಕಾಲ್ತೆಗೆದರಂತೆ. ಹೀಗೆ 10 ಹಲವಾರು ಪವಾಡಗಳನ್ನು ತೋರಿದ ಶ್ರೀ ಬನಶಂಕರಿ ದೇವಿಯು ನಾಡಿನ ಭಕ್ತರ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುತ್ತಾ ಬಂದಿದ್ದಾಳೆ. ಹೂವೊಂದು ಬೇಕು ಬಳ್ಳಿಗೆ, ಮಗುವೊಂದು ಬೇಕು ಹೆಣ್ಣಿಗೆ, ಸಂತಾನ ಭಾಗ್ಯವಿಲ್ಲದ ಬಂಜೆಯರ ಗೋಳು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿಯೇ ಆಗಿದೆ. ಬಾಳಿನಲ್ಲಿ ಬೆಂದು ಬರಡಾಗಿರುವ ಬಂಜೆಯರ ಬಾಳನ್ನು ಬೆಳಗಿಸಿ ಸಂತಾನವಿಲ್ಲದ ಹೆಂಗೆಳೆಯರಿಗೆ ಸಂತಾನ ಭಾಗ್ಯವನ್ನು ಕರುಣಿಸುವ ಮಹಾಶಕ್ತಿ ಶ್ರೀ ಬನಶಂಕರಮ್ಮ. 50 ವರ್ಷದ ಇಳಿ ವಯಸ್ಸಿನ ಮಹಿಳೆಗೆ ಸಂತಾನ ಭಾಗ್ಯವನ್ನು ಕರುಣಿಸಿದ್ದಾಳೆ ಈ ಮಹಾಮಾತೆ. ಸಂತಾನವಿಲ್ಲದ ಮಹಿಳೆಯರು ತಾಯಿ ಸನ್ನಿಧಿಯ ಭೂತಪ್ಪನ ಗುಡಿಯ ಮುಂದೆ ಶುಭ್ರರಾಗಿ ಒಂದು ಬಿಂದಿಗೆ ಶುಭ್ರ ನೀರನ್ನಿಟ್ಟು ಪೂಜೆ ಮಾಡಿ ಸುಲಿದ ಒಂದು ಬಾಳೆಹಣ್ಣನ್ನು ಅಗಿಯದೆ ಹಾಗೇ ನುಂಗಬೇಕು. ನಂತರ ಪೂಜೆ ಮಾಡಿರುವ ಬಿಂದಿಗೆಯ ನೀರನ್ನು ಆಕೆಯ ಮೇಲೆ ಸುರಿಯಲಾಗುತ್ತದೆ. ಆಗ ಮಹಾತಾಯಿ ಆಕೆಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾಳೆ. ಇನ್ನು ಎಷ್ಟೇ ದಿನ ಕಳೆದರೂ ಕಂಕಣ ಭಾಗ್ಯ ಕೂಡಿ ಬರದ ಹೆಣ್ಣು ಮಕ್ಕಳು ತಾಯಿಯಲ್ಲಿ ಅನನ್ಯ ಭಕ್ತಿ ಭಾವದಿಂದ ಭಜಿಸಿದರೆ ವರ್ಷ ಕಳೆಯುವುದರೊಳಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಇದಕ್ಕೆ ಈಗಲೂ ಸಹ 10 ಹಲವಾರು ಸಾಕ್ಷ್ಯಾಧಾರಗಳು ಕಾಣಸಿಗುತ್ತದೆ.